ನನ್ನ ಹೆಸರು ನಂದಿನಿ ಅಂತ ಹೇಳಿ. ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು, ಇದ್ರ ಜೊತೆಲಿ 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ತುಂಬ ಜನಕ್ಕೆ ಒಳ್ಳೆ ಆರೋಗ್ಯ ಕೊಟ್ಟಿದೆ. ಪೈಲ್ಸ್ ಪ್ರಾಬ್ಲಮ್ ಕಡಿಮೆ ಆಗಿದೆ, ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದೆ, ಅದು ಕಡಿಮೆ ಆಗಿದೆ, ಸಣ್ಣ ಆಗಿದ್ದಾರೆ, ಥೈರಾಯ್ಡ್ ಹೋಗಿದೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರ ಸಮಸ್ಯೆನ ಬಗೆಹರಿಸ್ತಾ ಇದೆ. 24 ಐಟಮ್ ಹಾಕ್ತೀನಿ. ಯಾರಿಗಾದ್ರೂ ಬೇಕು ಅನ್ಸಿದ್ರೆ ವಿಡಿಯೋ ಇದೆ, ನೋಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನನ್ನ ಕ್ಲೋಸ್ ಫ್ರೆಂಡು ಉಷಾ ಅಂತ ಇವರು. ಇವತ್ತು ತುಂಬ ದಿನ ಆಯಿತು. ಯುಗಾದಿ ಹಬ್ಬದಲ್ಲಿ ಇವ್ರ ಮನೆಗೆ ಬಂದಿದ್ದೆ. ಆಮೇಲೆ ನಾನು ಬಂದೇ ಇಲ್ಲ ಅಲ್ವಾ. ಯುಗಾದಿ ಹಬ್ಬದ ದಿವಸ ಇವ್ರ ಮನೆಗೆ ಬಂದಿದ್ದೆ. ಇವತ್ತು ಎಲ್ಲಾದರೂ ಹೋಗೋಣ ಬನ್ನಿ, ಸುತ್ತಾಡ್ಕೊಂಡು ಏನಾದ್ರು ತಿನ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಬರೋಣ ಅಂದೆ. ನಡೀರಿ ಬೇಬಿ ಅಂತ ಅಂದರು. ಬೇಬಿ ಅಂತ ಕರೆಯೋದು ಇವರು. ಇವಾಗ ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಏನು ತಿಂತೀವಿ, ಏನು ತೊಗೊಳ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಏನು ಕೊಡಿಸ್ತಾರೆ ನೋಡೋಣ. ಡೈಮಂಡ್ ನೆಕ್ಲೆಸ್ ಕೊಡಿಸ್ತಾರ ನೋಡೋಣ. ಮುಂದೆ ತೋರಿಸ್ತೀನಿ ಏನೇನು ತೊಗೊಂಡ್ವೋ, ಏನೇನು ತಿಂದ್ವೋ, ಏನೇನು ಎಂಜಾಯ್ ಮಾಡಿದ್ವು ಅಂತ. ನಾನು ಹೇಳೋದು, ಎಷ್ಟೇ ಬ್ಯುಸಿ ಕೆಲಸ ಇದ್ರೂ ಎಲ್ರಿಗೂ ಟೈಮ್ ಕೊಡಿ, ಫ್ರೆಂಡ್ಸ್ಗೂ ಟೈಮ್ ಕೊಡಿ. ಮತ್ತು ಯಾರ್ಯಾರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅವ್ರಿಗೆಲ್ರಿಗೂ ಟೈಮ್ ಕೊಡಿ ಅಲ್ವಾ ಉಷಾ? ನಾವು ಯಾವಾಗಲೂ ಫೋನಲ್ಲಿ ಮಾತಾಡ್ಕೊಳ್ತೀವಿ, ವಾಟ್ಸಪ್ ಮಾಡ್ಕೊಳ್ತೀವಿ. ಅಷ್ಟು ಅವರು ಬ್ಯುಸಿ ಇದ್ದಾರೆ, ಲೈಫಲ್ಲಿ ಅವರು ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇದ್ದೀನಿ. ಆದರೂ ನಮ್ಮದು 30 ವರ್ಷದ ಫ್ರೆಂಡ್ಶಿಪ್ಪು ಹಾಗೇ ನಡ್ಕೊಂಡು ಬರ್ತಾಯಿದೆ. ಇರೋವರೆಗೂ ಇದೇ ಥರ ನಡ್ಕೊಂಡು ಹೋಗೋಣ ಅಂತಲೇ ಮಾತು ತೊಗೊಂಡಿದ್ದೀವಿ ಅಲ್ವಾ ಉಷಾ? ನೋಡಿ, ನಾನು ಗಂಟು ಮಾಡಿ ತೋರಿಸಿದ್ನಲ್ವ ಲಕ್ಷ್ಮೀ ಸಂಕೇತ ಅಂತ. ಅದಕ್ಕೆ ನನ್ನ ಫ್ರೆಂಡು ಬೇಬಿ ತೊಗೊಳ್ಳೋಣ ಬನ್ನಿ ಅಂತ ಅಂದರು. ಅದಕ್ಕೆ ಕವಡೆಗಳು ತೊಗೊಳಕ್ಕೆ ಬಂದಿದ್ದೀವಿ. ಎಷ್ಟು ಕೊಡಲಿ? 1 ಕೊಡಿ, 2 ಕೊಡಲ? 1 ನಿಮಿಷಪ್ಪ. 7 9 ಸಾಕು ಉಷಾ? 9 ಇದೆ ನೋಡಿ. ಇದು ಗೋಮತಿ ಚಕ್ರ ಈ ಥರ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ. ಇವ್ರ ಹತ್ರ ದೊಡ್ಡ ಸೈಜು ಇದೆ, ನಿಮ್ಗೆ ಯಾವ ಸೈಜ್ ಬೇಕೋ ನೋಡ್ಕೊಂಡು ತೊಗೊಳ್ಳಿ. ಒಡೆದಿರೋದು ನೋಡಿ, ಈ ಥರ ಸೀಲ್ ಬಿಟ್ಟಿರೋದೆಲ್ಲ ತೊಗೊಳ್ಬೇಡಿ. ಯಾವ ಸೈಜ್ ಸಿಗುತ್ತೆ ಆ ಸೈಜ್ ತೊಗೊಳ್ಳಿ. ನೋಡಿ, ನಾನು ಈ ಥರ ತಟ್ಟೆ ಹೇಳಿದ್ದು 50-60 ರೂಪಾಯಿ ಅಂತೆ, 70 ರೂಪಾಯಿ ಇದೆ ನೋಡಿ. ಲಾವಂಚ ಬೇರು. ನೋಡಿ, ಗುಲ್ಗಂಜಿ ಇದು 10 ಗ್ರಾಮ್ಗೆ 30 ರೂಪಾಯಿ ಅಂತೆ. ಇಷ್ಟು ಬಂದಿದೆ. ಅದರಲ್ಲಿ ನೀವು ನೋಡಿಕೊಂಡು ಚೆನ್ನಾಗಿರೋದು ನೋಡಿ ಹಾಕಿ. ನೋಡಿ, ದಾರ ಈ ಥರದ್ದು ಬೇಕು. ನಾನು ಗರಡ್ಕಾಯಿ ಹೇಳುತ್ತಲ್ಲ, ಅದನ್ನು ಕಟ್ಟೋದಕ್ಕೆ ಈ ಥರ ಬೇಕು. ಹಾಗಾಗಿ ನಾನು ಇವಾಗ ಒಂದು ದಾರ ತೊಗೊಂಡಿದ್ದೀನಿ. ನೋಡಿ, ಪಚ್ಕರ್ಪುರ 10 ಗ್ರಾಮ್ಗೆ 60 ರೂಪಾಯಿ. ನೋಡಿ, ಇಲ್ಲಿ ಕುದುರೆ ಲಾಳನು ಇದೇ ಥರ ರೆಡಿ ಇರುತ್ತೆ. ನಾನು ಹೇಳಿದ್ದೀನಿ ನಿಮಗೆ, ಅರ್ಶಿನ ಕುಂಕುಮ ಅಂಗಡಿ, ಗ್ರಂಥಿಗೆ ಅಂಗಡಿ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ ನೋಡಿ. ಇದು ಬಳಸಿರೋದೇನೆ. ಗರುಡ ಕಾಯಿನೂ ತೊಗೊಂಡ್ರು ಅವರು ನೋಡಿ. ಇದೆಲ್ಲ ತೊಗೊಂಡ್ರು. ಈಗ ಏನಾದರೂ ತಿನ್ನೋಣ, ಸುತ್ತಿ ಸಾಕಾಯಿತು. ಗಾಂಧಿ ಬಜಾರೆಲ್ಲ ನಮ್ಮದೇ ಅಲ್ವಾ? ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಏನೇನೋ ಮಾತಾಡಿಕೊಂಡು, ಜೋಕ್ ಮಾಡಿಕೊಂಡು, ಕಷ್ಟ ಸುಖ ಮಾತಾಡಿಕೊಂಡು ಹೋಗೋದಕ್ಕೆ ಅಲ್ವಾ ಉಷಾ? ಹೌದು, ತುಂಬ ದಿನ ಆಗಿತ್ತು ಹಿಂಗೆ. ಅವಾಗವಾಗ ಸೇರಬೇಕು ಉಷಾ. 1-2 ತಿಂಗಳಿಗೆ ಒಂದ್ಸರಿ ಆದರೂ ಸೇರಿಬಿಟ್ಟು ಏನಾದರೂ ತಿನ್ಕೊಂಡು. ಇವಾಗ ಮುಂದೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಏನು ನಾವೆಲ್ಲ ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗುವಂಥ ಜನ ಅಂತೂ ಅಲ್ಲ ನಾವು. 5 ಸ್ಟಾರ್ ಹೋಟ್ಲಿಗೆ ಹೋಗುವಂಥ ದೊಡ್ಡ ಜನ ಅಲ್ಲ ನಾವು. ಸಣ್ಣ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ನೋ ಅಂಥ ಹೋಟ್ಲಿಗೆ ಹೋಗೋದು. ನೋಡಿ, ನಾನು ಇವತ್ತು ಏನಿದೆಯೋ ನಾವು ಎಂಜಾಯ್ ಮಾಡಬೇಕು. ನಾಳೆ ಹೇಗೆ ಏನು ಅಂತ ಗೊತ್ತಿಲ್ಲ ಅಲ್ವಾ ಉಷಾ? ನಾನು ನಾಳೆ ಅಮೇರಿಕಾದಲ್ಲಿ ಇರ್ತೀನೋ, ಉಷಾ ಲಂಡನ್ನಲ್ಲಿ ಇರ್ತಾರೋ ಗೊತ್ತಿಲ್ಲ. ಇವತ್ತೇನಿದೆಯೋ ನಮ್ಮದು ಖುಷಿಯಾಗಿ ಎಂಜಾಯ್ ಮಾಡೋಣ ಅಲ್ವಾ ಉಷಾ? ಹೇಗೆ ಇಟ್ಟಿರ್ತಾರೋ ಹಣೆ ಬತ್ತಲ್ಲಿ ಗೊತ್ತಿಲ್ಲ. ಇರೋವರೆಗೂ ನಾವು ಇಬ್ಬರು ಖುಷಿಯಾಗಿ ಇರೋದು ಕೊಡೋದು ಅಷ್ಟೇ.
ಬಿಸಿ ಬಿಸಿ ಮಸಾಲೆ ನೋಡಿ, ಅದೇನು ಏನು ಚೇಫ್ ಅಂತ ಏನೋ ಹೇಳ್ತಿರಲ್ಲ ಹಂಗೆ. ಚೇರ್ಸ್ ಚೇರ್ಸ್ ಅಂತೆ ನೋಡಿ. ನನಗೆ ಅದು ಬರಲ್ಲ. ನಮ್ಮ ಉಷನ್ಗೆ ಎಲ್ಲ ಬರುತ್ತೆ ನಮ್ಮ ಉಷನ್ಗೆ. ಬಿಸಿ ಬಿಸಿ ಮಸಾಲೆ. ಚೆನ್ನಾಗಿದೆ ನೋಡಿ. ಉಷಾ ಅತ್ತಿಗೆ, ನನಗೂ ಅತ್ತಿಗೆನೇ ಇವರು. ಅವರು ನಾನಂದರೆ ತುಂಬ ಇಷ್ಟ ಅಂತ ನನ್ನ ವೀಡಿಯೋ ಒಂದು ಮಿಸ್ ಮಾಡಲ್ವಂತೆ. ಅದಕ್ಕೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ದೋಸೆ ತಿಂತಾ ಇದ್ದೀವಿ, ಅತ್ತಿಗೆ ಹಿಂಗಿಂಗ್ ಅಂತ ಇದ್ದೀವಿ ಅಲ್ವಾ ಅತ್ತಿಗೆ? ಅತ್ತಿಗೆ ಪುತ್ತೂರಲ್ಲಿರೋದು ಅಲ್ವಾ? ಅಣ್ಣನ ಕೇಳಿದೆ ಅಂತ ಹೇಳಿ. ಉಷಾ ಎಷ್ಟು ವರ್ಷದಿಂದ ಪರಿಚಯ, ಹಾಗೆ ಅದಕ್ಕೇನು ನನಗೆ ಅಷ್ಟೇ ವರ್ಷದಿಂದ ಪರಿಚಯ. ನಾನೇನಾದ್ರು ಚೇಂಜ್ ಆಗಿದ್ದೀನಿ ಅದಕ್ಕೆ? ಏನೂ ಚೇಂಜ್ ಆಗಿಲ್ಲ, ಚೇಂಜ್ ಆಗೋದು ಇಲ್ಲ ಅದಕ್ಕೆ. ಥ್ಯಾಂಕ್ಸ್ ಅದಕ್ಕೆ. ದೋಸೆ ಥ್ಯಾಂಕ್ ಯು ಅದಕ್ಕೆ. ಇದು ದೋಸೆ ತಣ್ಣಗಾಗೋಗುತ್ತೆ. ಒಂದು ಮಸಾಲೆ ದೋಸೆ ಆಯಿತು. ನಮ್ಮ ಉಷನ್ಗೆ ಸ್ವೀಟ್ ಕೊಡೋಂಗಿಲ್ಲ, ಆದರೂ ಏನಾದರೂ ಒಂದು ಸ್ವೀಟ್ ತೊಗೊಳ್ಳೋಣ ಅಂತ ಚೌಚೌಬಾತ್ ತೊಗೊಂಡ್ವು. ನಾನು ಬೇಗ ತಿಂದೆ. ಉಷಾ ಮಾತಾಡ್ತಾ ನಿಧಾನವಾಗಿ ಅವರು ಖುಷಿ ಅಂದರೆ ಖುಷಿಯಾಗೋಗಿದೆ ನಮ್ಮ ಉಷನ್ಗೆ. ಒಂದು ಕಾಫಿ ನನಗಲ್ಲ, ಉಷನ್ಗೆ ಚೆನ್ನಾಗಿದೆ ನೋಡಿ. ನಂಗೆ ಕಾಫಿ, ಅದು ಫಿಲ್ಟ್ರ್ ಕಾಫಿ ವಾಸನೆಗೇ ಹೊಟ್ಟೆ ತೊಳಸುತ್ತೆ. ಅದಕ್ಕೆ ನಾವು ದೂರ ಇದ್ದೀವಿ ನೋಡಿ. ಹೋಟೆಲ್ ಆಯಿತು, ಮಸಾಲೆ ದೋಸೆ ಚೆನ್ನಾಗಿತ್ತು. ಅಲ್ಲ ಚೆನ್ನಾಗಿತ್ತಲ್ಲ ಉಷಾ? ಚೆನ್ನಾಗಿತ್ತು. ಗಾಂಧಿ ಬಜಾರಲ್ಲಿ ಶ್ರೀ ಕೃಷ್ಣ ಭವನು. ಮಸಾಲೆ ದೋಸೆ ಚೆನ್ನಾಗಿತ್ತು, ಕೇಸರಿಬಾತ್ ಚೆನ್ನಾಗಿತ್ತು, ಖಾರಾಬಾತು ಚೌಚೌಬಾತ್ ಚೆನ್ನಾಗಿತ್ತು. ಕಾಫಿ ಗೊತ್ತಿಲ್ಲ, ಕಾಫಿ ಹೇಗಿತ್ತು? ಚೆನ್ನಾಗಿತ್ತ? ಕಾಫಿ ಚೆನ್ನಾಗಿತ್ತಂತೆ. ನಾವು ಕಾಫಿ ಇಲ್ಲ, ಐಸ್ ತಿನ್ನೋಣ ಅಂದರೆ ಥಂಡಿ. ಅದಕ್ಕೆ ಯೋಚನೆ ಮಾಡ್ಕೊಂಡು ಇಳಿತಾ ಇದ್ದೀವಿ ನಿಧಾನವಾಗಿ ನೋಡಿ. ಕತ್ಲೆ ಆಗೋಯ್ತು ನಾವು ಕೆಳಗೆ ಬರೋ ಅಷ್ಟೊತ್ತಿಗೆ. ಈಗ ಹೋಗ್ತಾ ಇದ್ದೀವಿ, ಇವ್ರ ಮನೆಗೆ ಹೋಗ್ತಾ ಇದ್ದೀನಿ. ಉಷನ್ ಮನೆಗೆ ಹೋಗಿ ಉಷನ್ ಮಕ್ಕಳನ್ನ ಒಂದು ಸ್ವಲ್ಪ ಮಾತಾಡಿಸ್ಬೇಕು. ಯಾಕಂದರೆ ತುಂಬ ದಿವಸ ಆಯಿತು. ಇವಾಗ ಒಂದು ಹಾಡು ನೆನಪಾಯಿತು. ಏನು ಹಾಡು ಗೊತ್ತಾ? ಜೊತೆಯಾಗಿ ಹೇಳಿ, ಹಿತವಾಗಿ ಸೇರಿ ನಲಿವ, ಸೇರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿ. ಅವ್ರಿಗೆ ಖುಷಿಗೆ ಮರ್ತೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ನಮ್ಮ ಉಷಾನು. ಖುಷಿಗೆ ಮರ್ತೋಗ್ಬಿಟ್ಟಿದ್ದಾರೆ. ಈಗ ರೋಡಲ್ಲಿ ಮಾತಾಡಿಕೊಂಡು ಎಷ್ಟು ಗಂಟೆ ಆಯಿತು? 7:30 ಆಯಿತು. 7:30ವರೆಗೂ ಮಸ್ತ್ ಮಜಾ ಮಾಡಿದ್ವು. ಹೀಗೆ ನಾನೊಂದು ಹೇಳ್ತೀನಿ, ಆದಷ್ಟು ನಿಮಗೆ ಇಷ್ಟಪಡೋರನ್ನ ಜೊತೇಲಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ, ಏನಾದರೂ ಒಂದು ಸಣ್ಣ ಪುಟ್ಟ ತಿನ್ನಿ. ಆ ಖುಷಿನೇ ಬೇರೆ, ಆ ಖುಷಿನೇ ಬೇರೆ. ಮೊದಲಿನ ಕಾಲದಲ್ಲಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು, ಇವಾಗ ಅವ್ರವ್ರಿಗೆ ಒಬ್ರು ಮನೆಗೆ ಹೋಗ್ಬೇಕಾದ್ರೆ ಇದ್ದೀರಾ ಇಲ್ವಾ ಆ ಥರ ಆಗೋಗಿದೆ. ನಮ್ಮನ್ನ ಇಷ್ಟಪಡೋರ ಜೊತೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೌದು ಖುಷಿಯಾಗಿ ಇನ್ನೊಂದು 2-4 ದಿವಸ ಜಾಸ್ತಿ ದಿನ ಬದುಕ್ತೀವಿ ಅಲ್ವಾ ಉಷಾ? ಆಮೇಲೆ ಏನಿದೆ ನಮ್ಮದು ಎಲ್ಲ ದೇವ್ರದ್ದು, ಎಲ್ಲ ನಡೆಸೋದು ಅವನು. ನಾವು ಸುಮ್ಮನೆ ನೆಪ ಮಾತ್ರ ನಾವು ಮಾಡ್ಕೊಳ್ಳೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು. ಹೌದು, ಇಲ್ಲದ್ದು ಟೆನ್ಷನ್ ತಗೊಂಡು. ನಾನು ಹೇಳಿದ್ನಲ್ಲ, ನಿನ್ನ ಯಾರು ಇಷ್ಟಪಡ್ತಾರೆ ಅವ್ರ ಜೊತೇಲಿ ಆರಾಮಾಗಿ ಸ್ವಲ್ಪ ಒಂದು ದಿವಸ ಆದರೂ ಟೈಮ್ ಸ್ಪೆಂಡ್ ಮಾಡಿ. ಆ ಖುಷಿನೇ ಬೇರೆ. ಬೇಕಾದರೆ ಮಾಡಿ ನನಗೆ ಹೌದು ಹೇಗಾಯಿತು ಅಂತ ಬಂದು ಕಮೆಂಟ್ ಮಾಡಿ. ಹೌದು ನೀವು ನಿಜ ಹೇಳಿದ್ದು ಅಂತ ನಿಮ್ಗೆ ಅನಿಸುತ್ತೆ. ಇವಾಗಲೇ ತುಂಬ ಜನ ಮಾಡ್ತಿರ್ತೀರ, ಮಾಡದೇ ಇರೋರಿಗೆ ನಾನು ಹೇಳ್ತಾ ಇರೋದು. ಈಗ ಉಷನ್ ಮನೆಗೆ ಹೋಗ್ತಾ ಇದ್ದೀನಿ. ಉಷೋರ್ ಮನೆಗೆ ಬಂದೆ. ಕಲ್ಲಂಗಡಿ ಹಣ್ಣು ಕೊಟ್ಟರು, ತೋರ್ಸಲ್ಲ ಬಿಡು ಕಂದ. ಅವ್ರ ಮಕ್ಕಳೆಲ್ಲ ಇವಾಗ ಆಫೀಸಿಂದ ಬಂದು, ಕೆಲಸದಿಂದ ಬಂದು ಒಂಥರ ಟಯರ್ಡ್ ಆಗಿದ್ದಾರೆ. ಅದಕ್ಕೋಸ್ಕರ ಬೇಡ ಅಂತ ನೋಡ್ರಿ ನನಗೊಂದು ಸ್ವಲ್ಪ ಕೊಟ್ಬಿಟ್ಟು ಅವ್ರು ನೋಡ್ರಿ ಹೆಂಗೆ ಹಿಡ್ಕೊಂಡು ತಿಂತ ಇದ್ದಾರೆ. ಮೋಸ ಅಲ್ವಾ ರೀ ಇದು? ನನಗೆ ಮಾತ್ರ ನೋಡ್ರಿ
ಇಷ್ಟಿಷ್ಟು ದಪ್ಪದ್ದು 8 ಪೀಸ್ ಕೊಟ್ಟಿದ್ದಾರೆ, ಇಷ್ಟಿಷ್ಟು ದಪ್ಪದ್ದು. ಅವ್ರು ಮಾತ್ರ ನೋಡ್ರಿ ಅರ್ಧ ತಿಂತಿರೋದು. ಮೋಸ ಅಂದರೆ ಮೋಸ ಇದು ಉಷಾ. ಅವರಿಬ್ಬರು ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆ ಮಕ್ಕಳು. ಆದರೆ ಈಗ ಕೆಲಸದಿಂದ ಬಂದ್ರಲ್ವಾ ಒಂಥರ ಸಾಕಾಗಿದ್ದಾರೆ. ಅದಕ್ಕೋಸ್ಕರ ಇನ್ನೊಂದು ಸರಿ ಅಂದರು ಕೇಳಿದ್ರು, ಆಂಟಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದರು. ಬೇಡ ಬಿಡಿ ಮಕ್ಕಳ, ಇನ್ನೊಂದು ಸರಿ ಬಂದು ಮಾಡ್ತೀನಿ ಅಂತ ಹೇಳಿದೆ. ಇಲ್ಲಿಗೆ ಉಷನ್ನ ಮೀಟ್ ಮಾಡಿತ್ತು ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಜೈ ಶ್ರೀರಾಮ್. ಥ್ಯಾಂಕ್ ಯು ಉಷಾ. ಥ್ಯಾಂಕ್ ಯು. ಜೈ ಶ್ರೀರಾಮ್.